ಕೇಸರಿ ಕೃಷಿ ಮಾಡಿದ್ರೆ ಲಕ್ಷ ಲಕ್ಷ ಹಣ ಮಾಡ್ಬೋದಾ ಅಥವಾ ಮಾಡೋಕ್ಕಾಗಲ್ವಾ ಅನ್ನೋದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಶೇರ್ ಮಾಡಕ್ ಹೋಗ್ತಾ ಇದ್ದೀನಿ. ನಮಸ್ತೆ ಫ್ರೆಂಡ್ಸ್, ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ, ಫಾಲೋ ಮಾಡಿ. ಬಹಳ ಜನ ಹೊಸದಾಗಿ ಬಿಸ್ನೆಸ್ ಮಾಡ್ಬೇಕಂತ ಪ್ಲಾನ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಾರೆ. ಅದರಲ್ಲಿ ಕೇಸರಿ ಕೃಷಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಇರೋರಿಗೆ ಈ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಫ್ಯಾಕ್ಟ್ ನಂಬರ್ 1, ಪ್ರೆಸೆಂಟ್ ಕರ್ನಾಟಕದಲ್ಲಿ 2 ವರ್ಷದಿಂದ ಯಾರ್ಯಾರು ಕೇಸರಿ ಬೆಳೀತಾ ಇದಾರೋ ಅಥವಾ ಬೇರೆ ರಾಜ್ಯಗಳಲ್ಲಿ ಕೇಸರಿ ಬೆಳೀತಾ ಇದಾರೋ ಅವ್ರು ಯಾರು ಕೂಡ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಆ ಬಲ್ಬ್ಸ್ ಇಂದ ಸಾಫ್ರಾನ್ ಕಲ್ಟಿವೇಶನ್ ಮಾಡ್ತಿಲ್ಲ. ಮಲ್ಟಿಪ್ಲಿಕೇಶನ್ ಅನ್ನೋ ಪ್ರೊಸೆಸ್ ಸಾಫ್ರಾನ್ ಕಲ್ಟಿವೇಶನ್ ಅಲ್ಲಿ ಬಹಳ ಕಷ್ಟ ಆಗ್ತಾ ಇದೆ. ಈಗ ನೀವೇನೇನ್ ನೋಡ್ತಾ ಇದಾರೋ ಲಕ್ಷ ಲಕ್ಷ ದುಡಿರಿ, ಕೋಟಿ ಕೋಟಿ ದುಡಿರಿ, ಅದೆಲ್ಲ ಸುಳ್ಳು ವಿಚಾರಗಳು. ಯಾವುದೇ ಕಾರಣಕ್ಕೂ ಬಲ್ಬ್ಸ್ ನ ಪ್ರಾಪರ್ ಆಗಿ ಮಲ್ಟಿಪ್ಲಿಕೇಶನ್ ಮಾಡ್ಕೊಳಕ್ಕಾಗಲ್ಲ. ಇದು ಬಹಳ ಕಷ್ಟದ ಕೆಲಸ. ಫ್ಯಾಕ್ಟ್ ನಂಬರ್ 2, ಲಕ್ಷ ಲಕ್ಷ ಕೇಸರಿ ಬೆಳೆದ್ರೆ ಲಾಭ ಬರೋದಾಗಿದ್ರೆ ಕಾಶ್ಮೀರದ ಪ್ಯಾಂಪೂರ್ ಅಲ್ಲಿ ಪ್ರತಿ ವರ್ಷ ರೈತರು ಜಾಸ್ತಿ ಆಗ್ಬೇಕಿತ್ತು ಕೇಸರಿ ಬೆಳೆಂತರು. 10 ವರ್ಷದಿಂದ ಕಂಪೇರ್ ಮಾಡಿದ್ರೆ 12,000 ಹೆಕ್ಟೇರ್ ಪ್ರದೇಶದಲ್ಲಿ ಕೇಸರಿ ಕೃಷಿ ಮಾಡ್ತಿದ್ದಂತ ರೈತರು ಈಗ ಪ್ರೆಸೆಂಟ್ 3,200 ಹೆಕ್ಟೇರ್ ಪ್ರದೇಶಕ್ಕೆ ಇಳಿಕೆ ಆಗಿದ್ದಾರೆ. ನೀವು ಇಲ್ಲೇ ಕಂಪೇರ್ ಮಾಡಿ ನೋಡ್ಬೋದು. ಅಲ್ಲಿ ಇರೋಂಥ ರೈತರಿಗೆ ಈ ಕೇಸರಿ ಕೃಷಿ ಕಷ್ಟ ಆಗ್ತಿದೆ ಅಂದಾಗ ಈ ನಾರ್ಮಲ್ ಆಗಿ ನಾವು ಬೆಳಿಬೇಕಂದ್ರೆ ಎಷ್ಟು ಕಷ್ಟ ಆಗ್ಬೋದು ಅನ್ನೋದು. ಫ್ಯಾಕ್ಟ್ ನಂಬರ್ 2, ನಾನು ಬಲ್ಬ್ಸ್ ನ ಪರ್ಚೇಸ್ ಮಾಡಕ್ ಕಾಶ್ಮೀರ ಹೋದಾಗ ಅಲ್ಲಿ ರೈತರು ಹೇಳೋ ಪ್ರಕಾರ ಕಾಶ್ಮೀರದ ಪ್ಯಾಂಪೂರ್ ಎಂಬ ಹಳ್ಳಿಯಿಂದಾನೆ 10 ಕಿಲೋಮೀಟರ್ ದೂರ ಹೋದ್ರೆ ಸಾಫ್ರಾನ್ ಕಲ್ಟಿವೇಶನ್ ಮಾಡಕ್ ಆಗ್ತಿಲ್ಲ. ನೀವು ಇಲ್ಲಿಂದ ಕರ್ನಾಟಕ ತಗೊಂಡು ಹೋಗಿ ಹೇಗೆ ಮಲ್ಟಿಪ್ಲಿಕೇಶನ್ ಮಾಡ್ತೀರಿ ಅಂತ ನನಗೆ ಕೇಳಿದ ಮೊದಲೇ ಕ್ವಶನ್ ಅವ್ರು. ಯಾಕಪ್ಪ ಅಂದ್ರೆ ಕಾಶ್ಮೀರದಲ್ಲಿ ಇರೋರೆ ಬಹಳ ಹೆಲ್ಪ್ಫುಲ್ ಆಗುತ್ತೆ ಇದು. ಅಲ್ಲಿ ವೆದರ್ ಬೆಳೆಯಕ್ಕೆ ಕೇಸರಿನ ಇವಾಗ ಕಂಪೇರ್ ಮಾಡಿದ್ರೆ ಟೆಂಪರೇಚರ್ 4-5 ಡಿಗ್ರಿ ಟೆಂಪರೇಚರ್ ಇದೆ. ಅಲ್ಲಿ ಈಸಿಯಾಗಿ ಮಾಡ್ಬೋದು ಎಲ್ಲಿ ಬೇಕಾದ್ರೂ ಕಾಶ್ಮೀರದಲ್ಲಿ. ಆದ್ರೆ ರೈತರಿಗೆ ಮಾಡಕ್ ಆಗ್ತಿಲ್ಲ. ಯಾಕಪ್ಪ ಅಂದ್ರೆ ಎನ್ವಿರಾನ್ಮೆಂಟ್ ಚೇಂಜಸ್ ಮತ್ತೆ ಮಲ್ಟಿಪ್ಲಿಕೇಶನ್ ಬೇಕಾದಂತ ಪೂರಕವಾದ ಸಾಯಿಲ್ ಪ್ಯಾಂಪೂರ್ ಅಲ್ಲಿ ಬಿಟ್ರೆ ಮತ್ತೆಲ್ಲೂ ಇಲ್ಲ. ಆದ ಕಾರಣ ಮಲ್ಟಿಪ್ಲಿಕೇಶನ್ ಪ್ರೊಸೆಸ್ ಬಹಳ ಕಷ್ಟ ಆಗ್ತಾ ಇದೆ. ನೀವು ಪ್ರೆಸೆಂಟ್ ಆಗಿ ಏನೇನು ನೋಡ್ತಿದ್ದೋ ಲಕ್ಷ ಲಕ್ಷ ದುಡಿಬಹುದು ಅನ್ನೋದು ಬಹಳ ಸುಳ್ಳು ವಿಚಾರ. ಈ ವಿಚಾರಗಳಿಗೆ ತಲೆಗೊಡಬೇಡ್ರಿ. ಇನ್ನು ಹೆಚ್ಚಿನದಾಗಿ ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಹೋಗ್ತೀನಿ. ಈ ಇನ್ಫಾರ್ಮೇಶನ್ ಸ್ವಲ್ಪ ಹೆಲ್ಪ್ಫುಲ್ ಆಗಿದ್ರೆ ಕೇಸರಿ ಕೃಷಿ ಮಾಡ್ಬೇಕಂತ ಇರೋರಿಗೆ ಶೇರ್ ಮಾಡಿ, ಅವ್ರಿಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಇದು ಯಾವ ತರ ಮಾಡಿದ್ರೆ ಲಾಭದಾಯಕ ಕೃಷಿ ಮಾಡಬಹುದು ಅನ್ನೋದನ್ನ ನಾನು ಇನ್ನು ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು. ನಾನು ಯಾವುದು ಬೋಗಸ್ ಇನ್ಫಾರ್ಮೇಶನ್ ನಿಮ್ ಜೊತೆ ಶೇರ್ ಮಾಡ್ತಾ ಇಲ್ಲ. ನಾನು ವಿತ್ ಡಾಟಾ ನೆಕ್ಸ್ಟ್ ವಿಡಿಯೋ ನಿಮ್ ಮುಂದೆ ಬರ್ತೀನಿ. ಪ್ರತಿಯೊಂದು ನಾನು ಏನೇನು ಹೇಳಿದೀನೋ ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಕೊಡ್ತೀನಿ. ಮತ್ತೆ ಯಾರ್ಯಾರು ಕೇಸರಿ ಕೃಷಿ ಮಾಡಿದ್ರೆ ಕರ್ನಾಟಕದಲ್ಲಿ 20 ಜನದ ಅನುಭವನ ನಿಮ್ ಜೊತೆ ಶೇರ್ ಮಾಡೋಂತ ಪ್ಲಾನ್ ಮಾಡಿ ಅವ್ರನ್ನ ಸಂದರ್ಶನ ಮಾಡ್ಬೇಕನ್ನೋ ಪ್ಲಾನ್ ಕೂಡ ಮಾಡ್ಕೊಂಡಿದೀನಿ. ಯಾರ್ಯಾರು ಈ ಕೇಸರಿ ಕೃಷಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಇದ್ರೆ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಸಡನ್ ಆಗಿ ಈ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಬರಲ್ಲ. ಹಾಗಾಗಿ ನಾನು ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದ್ದೀನಿ. ಯಾರ್ಯಾರು ಈ ಕೃಷಿ ಮಾಡ್ಬೇಕಂತ ಇದಾರೋ ಅವ್ರಿಗೆ ದಯಮಾಡಿ ಈ ವಿಡಿಯೋ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.